ಕೊಂಡೋಗಿ ನಿಮ್ಮ ಅಥವಾ ನಮ್ಮ ರೈತರ ಇವತ್ತು ಉಳಿಬೇಕಾಗಿದೆ. ಆ ರೈತರು ಉಳಿಬೇಕಾಗಿದ್ದಪ್ಪ ಅಂತಂದ್ರೆ ಒಂದು ಸಂಘಟಿತ ಹೋರಾಟ ಬೇಕಾಗಿದೆ. ಸಂಘಟನೆ ಮಾತ್ರ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಸಾಧ್ಯ ಇಲ್ಲ ಅಂತಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ದೊಡ್ಡ ಎಕ್ಸಾಂಪಲ್ ಗುರ್ಲಾಪುರ, ಇವರೆಲ್ಲರೂ ಕೂಡಿ ಮಾಡಿದಂಥ ಗುರ್ಲಾಪುರದ ಒಂದು ಕ್ಷೇತ್ರ ಇವತ್ತಿನ ಸ್ಥಳ ಏನದ, ಇವತ್ತು ನಿಜವಾಗಿ ರೈತ ಮೂವ್ಮೆಂಟ್ ಒಂದು ಹೊಸ ರೂಪವನ್ನು ಕೊಡುವುದರ ಹೊರಟದ ಮತ್ತು ಸರ್ಕಾರಕ್ಕೂ ಸಹಿತ ಅದರ ಭಯ ಮೂಡಿದೆ. ಹೀಗೆ ಅನೇಕ ಈ ಸ್ಥಾಪಿತ ಶಕ್ತಿಗಳು ಪಟ್ಟಬದ್ಧ ಹಿತಾಸಕ್ತಿ ರಾಜಕಾರಣಿಗಳಿಗೆ ಭಯ ಹುಟ್ಟದ. ಈ ಸಂಘಟನೆ ಬೆಳೆದ್ರೆ ನಾಳೆ ನಮಗೆ ತೊಂದರೆ ಆಗ್ತದೆ ಅಂತೇಳಿ ಅದಕ್ಕೆ ಅದನ್ನು ಮುರಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದು ಮತ್ತು ಬೇರೆ ಅದೆಲ್ಲ ತಿಳುವಳಿಕೆ ನಮ್ಮ ಚುನಪ್ಪನವ್ರಿಗೆ ಅದ, ಜೊತೆಗೆ ನಮ್ಮ ಏನಪ್ಪ ಶಶಿಕಾಂತ್ ಗುರುಜಿಯವ್ರಿಗೆ ಅದ. ಅದೇ ಕಾಲ ಕೆ ಟಿ ಗಂಗಾಧರ ಇವ್ರು ಹಿಂದಿದ್ದಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಕಾಲದಲ್ಲಿದ್ದಂಥ ಅನೇಕ ಹಿರಿಯರು ಇದು ಸಪೋರ್ಟ್ ಈ ನಿಧಾನಕ್ಕೆ ಮಾಡ್ತಾ ಇರೋದನ್ನು ಗಮನಿಸಿದ್ರೆ ಅವರಿಗೆ ಒಂದು ಮೂಮೆಂಟ್ ಆಗಬೇಕಾಗಿದೆ. ಯಾಕಂದರೆ ಭಾಳ ದೊಡ್ಡ ಕನಸು ಕಂಡಿದ್ರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ರೈತರ ಸರ್ಕಾರ ಆಗಬೇಕು, ರೈತರ ಮುಂದೆ ಬರಬೇಕು, ಬಾಬಾಗೌಡರು ಅದನ್ನು ಕಂಡಿದ್ರು. ಅದರ ದುರಂತ ಆಯಿತು ಅಂದ್ರೆ ಅವರಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆ ಮೂಮೆಂಟನ್ನು ಹಾಳು ಮಾಡಿತ್ತು ಅನ್ನೋದು ಅಷ್ಟು ಸತ್ಯದ. ರೈತರು ರಾಜಕೀಯ ಮಾಡಬಾರ್ದು. ಯಾಕೆ ಮಾಡಬಾರ್ದಿಲ್ಲ ರಾಜಕೀಯ? ರಾಜನೀತಿ ಮಾಡ್ತಾರೆ ಅವರು, ರಾಜಕೀಯ ಯಾಕೆ ಮಾಡ್ತಾರೆ? ಒಬ್ಬರನ್ನೊಬ್ಬರು ಎತ್ತು ಕಟ್ಟೋದು, ಸುಳ್ಳು ಹೇಳೋದು, ಲಪ್ಪಂಗಿರಿ ಮಾಡೋದು, ಭರವಸೆ ಕೊಡೋದು, ಮುಂದೆ ಕೈ ಕೊಡೋದು, ಅದು ಏನು ಗ್ಯಾರಂಟಿ ಕೊಟ್ಟಾಗ ಮಾಡಿ ಒಂದಿಟ್ಟು ಏನಪ್ಪ ಒಂದಿಟ್ಟು ಎಂದಲ ಹೋಗೋದಂಗೆ ಮಾಡೋದು, ಇವೆಲ್ಲ ಇಡೀ ದೇಶದ ನಿಲ್ಬೇಕಾಗಿದೆ. ರೈತ ಮೊದಲು ಎದ್ದು ನಿಲ್ಲಬೇಕು, ಅವನ ಆರ್ಥಿಕ ಭದ್ರತೆ ಆಗಬೇಕಾಗಿದೆ. ಆ ಆರ್ಥಿಕ ಭದ್ರತೆ ಈಗೇನು ಕೇಳಿದಾರೆ, ಒಂದು ಸೆಂಟ್ರಲ್ ಒಂದು 50,000 ಕೋಟಿ, ಸ್ಟೇಟ್ ಒಂದು 50,000 ಕೋಟಿ, 1 ಲಕ್ಷ ಕೋಟಿ ರೂಪಾಯಿ ಇರಬೇಕು ಅಂತೇಳಿ. ಇದೊಂದು ತಾತ್ಕಾಲಿಕ ಒಂದು ಇದಷ್ಟೇ, ಅದು ಏನಪ್ಪ ಅಂದ್ರೆ ರೆಮಿಡಿ ಅಷ್ಟೇ, ಅದು ಪರ್ಮನೆಂಟ್ ಅಲ್ಲ. ಇದು ನಾವು ತೆಳಗಿಟ್ಟು ಹೋಗ್ಬೇಕಾಗಿದೆ. ಎಲ್ಲಿವರೆಗೆ ನಮ್ಮ ರೈತರಿಗೆ ಮಾರ್ಕೆಟ್ ಸಿಗೋದಿಲ್ಲವೋ ಅವರ ಬೆಳೆದ ಬೆಳೆಗೆ ನಮ್ಮ MS ಸ್ವಾಮಿನಾಥನ್ ಅವರು ಹೇಳಿದ ಪ್ರಕಾರ C2+2 ಅಂತಂದ್ರೆ ನೀವು 100 ರೂಪಾಯಿ ಖರ್ಚು ಮಾಡಿದಾಗ